ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಗೆ ಸೇರಿದ 15 ಎಕರೆ ಭೂಮಿಯಲ್ಲಿ ಗುಜರಾತ್ ಮೂಲದ ದ ಗ್ರೀನ್ ಹೀರೋ ಆಫ್ ಇಂಡಿಯಾ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಕೆ. ನಾಯರ್ ಅವರ ನೇತೃತ್ವದಲ್ಲಿ ಬಯಲು ಸೀಮೆಯ ಬರಡು ನೆಲದಲ್ಲಿ ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯವನ್ನು ವಿಸ್ತರಿಸಲು 1 ಲಕ್ಷ ಸಸಿಗಳನ್ನು ನೆಡುವ ಗುರಿಯನ್ನಿಟ್ಟುಕೊಳ್ಳಲಾಗಿದ್ದು, ಈ ಮೂಲಕ ತೋಟಗಾರಿಕೆ ಉತ್ತೇಜನ ನೀಡಲು ಸರ್ವ ತಯಾರಿ ಆಗಿದೆ. ಆಯೋಜನೆಗೆ ನೆಲವನ್ನು ಪ್ರಾಯೋಗಿಕವಾಗಿ ಸಜ್ಜುಗೊಳಿಸುವ ಹಿನ್ನೆಲೆಯಲ್ಲಿ ಸಲಹಾ ಕೇಂದ್ರವಾಗಿ ಮಾರ್ಪಡಿಸಿ ಬರಪೀಡಿತ ಭೂಮಿಯನ್ನು ಹಸಿರು ನೆಲವನ್ನಾಗಿ ಪಣತೊಡಗಿಸಲಾಗಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯೊಂದಿಗೆ ಕಾರ್ಯನಿರ್ವಹಿಸಲು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು, ತಾಲೂಕು ಆಡಳಿತ, ಸ್ಥಳೀಯ ಆಡಳಿತ, ತೋಟಗಾರಿಕೆ ಇಲಾಖೆ ಕಡಿಮೆ ಸಮಯದಲ್ಲಿ ತೀವ್ರ ಗತಿಯಲ್ಲಿ ತಯಾರು ಮಾಡಿಕೊಂಡಿದೆ. ಜೂನ್ 5ರಂದು ಕೇಂದ್ರ ಹಣಕಾಸು ಸಚಿವರಾದ ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಜಪಾನ್ ಮಾದರಿಯ ಮಿಯಾವಾಕಿ ಅರಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕೃತವಾಗಿ ಯೋಜನೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರು, ತಹಶೀಲ್ದಾರರು ವಿ.ಕೆ. ನೇತ್ರಾವತಿ ಅವರ ನೇತೃತ್ವದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳು, ಸ್ಥಳೀಯ ಮುಖಂಡರು ಪೂರ್ವ ತಯಾರಿಯನ್ನು ವೀಕ್ಷಣೆಯನ್ನು ಮಾಡಿದರು. ಇದಾದ ನಂತರ ಜಿಲ್ಲಾಧಿಕಾರಿ ಶ್ರೀಮತಿ ಕವಿತಾ ಎಸ್. ಮನ್ನಿಕೇರಿ ಅವರು ಭೇಟಿ ನೀಡಿ ಪೂರ್ವ ತಯಾರಿ ಪರಿವೀಕ್ಷಿಸಿದರು. ಸ್ಥಳೀಯ ದೇಸಿ ಮಾದರಿಯ ಹಿನ್ನೆಲೆಯಲ್ಲಿ ಒಳಗೊಳ್ಳುವಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟನಾತ್ಮಕ ನೆಲೆಯಲ್ಲಿ ವಿವಿಧ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಲಾಗ್ತಾ ಇದೆ. ಉಪಾಯುಕ್ತರಾದ ವಿವೇಕಾನಂದ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಕೆ. ತಿಮ್ಮಪ್ಪ, ತಹಶೀಲ್ದಾರಾದ ಕುಮಾರಿ ವಿ.ಕೆ. ನೇತ್ರಾವತಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಕುಬೇರ ಆಚಾರಿ, ತೋಟಗಾರಿಕೆ ಸಹಾಯಕರಾದ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗ, ಎಪಿಎಂಸಿ ಅಧ್ಯಕ್ಷರಾದ ಕುರಿಹಟ್ಟಿ ಬೋಸಣ್ಣ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಮುಖಂಡರಾದ ರಹಮತ್, ಬುಡ್ಡಾರೆಡ್ಡಿ, ಕೃಷ್ಣಪ್ಪ, ಪೂಜಾರಿ ಬಾಬು, ಟಿ.ವಿ. ರಫಿ, ಮಹಮ್ಮದ್, ಎಂಎಸ್ಟಿ, ಜಯಕುಮಾರ್, ಚಿದಾನಂದ ಗೌಡ, ರಾಜೇಶ್ ನಾಯ್ಕ್, ರಾಜು ನಾಯಕ್, ಎಂಎನ್ ಬಾಬು ನಾಯಕ್, ಊರಿನ ಪ್ರಮುಖರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ನಮ್ಮಲ್ಲಿ ಟ್ರೈಬಲ್ ಪ್ರದೇಶದಲ್ಲಿ ಆ ಥರ ಇದೆ, ಅದೊಂದು ಇಟ್ಟರೆ ಎಲ್ಲ ಸೂಪರ್ ಗಿಡಗಳು, 1 ನಂಬರ್ ಗಿಡಗಳು. ಯಾರು ಅಂಟಲ್ಲ